ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಈ ದಿನ ಈ ಷಷ್ಟಗ್ರಹ ಕೂಟ ಅನ್ನೋದು ಈ ಅಪರೂಪವಾದಂತಹ ಅದ್ಭುತವಾದಂತಹ 6 ಪ್ರಧಾನ ಗ್ರಹಗಳು ವಿಶೇಷವಾಗಿ ಮೀನರಾಶಿಯಲ್ಲಿ ಕೆಲವು ದಿನಗಳ ಕಾಲ ಈ 6 ಗ್ರಹಗಳು ಇರುವುದರಿಂದ, ಸ್ಥಾನವನ್ನು ಮಾಡಿಕೊಳ್ಳೋದ್ರಿಂದ, ಯುತಿ ಕಾರಣದಿಂದ ಈ ದ್ವಾದಶ ರಾಶಿ ಫಲಗಳಿಗೆ ಕೆಲವು ಗ್ರಹಗಳು ಯೋಗಕಾರಕವಾಗಿ, ಕೆಲವು ಗ್ರಹಗಳು ಅದೃಷ್ಟಕಾರಕವಾಗಿ, ಕೆಲವು ಗ್ರಹಗಳು ಕೆಲವು ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ ಅದರ ಸ್ಥಾನಮಾನದ ಮೇಲೆ. ಈ ದ್ವಾದಶ ರಾಶಿಗಳಿಗೆ ಕೆಲವು ಗ್ರಹಗಳು ಉತ್ತಮವಾದಂತಹ ಅದ್ಭುತ ಅವಕಾಶಗಳನ್ನು ಕೊಡ್ತಾ ಇದ್ರೆ, ಕೆಲವು ರಾಶಿಗಳಿಗೆ ತಾಳ್ಮೆಯನ್ನ, ಪರೀಕ್ಷೆಗಳನ್ನ ಕೊಡುವಂತಹ ಸಂದರ್ಭಗಳು ಬರುತ್ತೆ. ಮುಖ್ಯವಾಗಿ ಷಷ್ಟಗ್ರಹ ಕೂಟವು ಮಾರ್ಚ್ 28ರಂದು ಮೀನ ರಾಶಿಯಲ್ಲಿ ಪೂರ್ವಾಭಾದ್ರ ನಕ್ಷತ್ರದ 4ನೇ ಪಾದದಿಂದ ಚಂದ್ರ ಆಗಮನ ಆಗಿರುವುದರಿಂದ, ಮುಖ್ಯವಾಗಿ ರವಿ, ಚಂದ್ರ, ಶುಕ್ರ, ಬುಧ, ಶನಿ, ರಾಹು ಈ 6 ಪ್ರಧಾನ ಗ್ರಹಗಳು ಈ ಜನ್ಮ ರಾಶಿಯಾಗಿ ಮಾಡಿಕೊಂಡು ಮೀನ ರಾಶಿಯಲ್ಲಿ ಇರುತ್ತಾ ಕೆಲವೊಂದು ತಿಂಗಳ ಕಾಲ, ಅಂದ್ರೆ 2 ತಿಂಗಳಿಂದ 3 ತಿಂಗಳ ಕಾಲ ದ್ವಾದಶ ರಾಶಿಗಳಿಗೆ ಅವರಿರುವಂತಹ ಸ್ಥಾನಗಳ ಮೇಲೆ. ಈಗ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ. ಪಂಚಮ ಸ್ಥಾನ, ಈ ಪಂಚಮ ಸ್ಥಾನದಲ್ಲಿ ಈ ಹೇಳಿರುವಂತಹ 6 ಪ್ರಧಾನ ಗ್ರಹಗಳು ಇರುವಂತಹ ಸಂದರ್ಭಗಳಲ್ಲಿ ಯಾವ ಗ್ರಹ ಯೋಗವನ್ನು ನೀಡ್ತಾ ಇದೆ, ಯಾವ ಗ್ರಹ ಪ್ರತಿಕೂಲ ಪ್ರಭಾವವನ್ನು ನೀಡ್ತಾ ಇದೆ, ಯಾವ ಪರಿಹಾರಗಳು ಮಾಡಿಕೊಂಡರೆ ಈ ಬರುವಂತಹ ದಿನಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಮತ್ತು ಕೈ ಹಿಡಿಯುವಂತಹ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವುದರ ಬಗ್ಗೆ ಮುಖ್ಯವಾದಂತಹ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನೋಡಿ, ಈ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಪಂಚಮದಲ್ಲಿ ಶನಿ ಆಲ್ರೆಡಿ ಈ ಶನಿ ಬಂದು ಮಾರ್ಚ್ 29ರಂದು ಶನಿ ಬದಲಾವಣೆಯಾಗುತ್ತಾ ಈ ಕುಂಭರಾಶಿಯಿಂದ ಮೀನರಾಶಿಗೆ ಜನ್ಮಸ್ಥಾನವನಿಗೆ ಮಾಡಿ, ಈಗ ಅರ್ಧಾಷ್ಟಮ ಶನಿ ನಡೀತಾ ಇತ್ತು 2.5 ವರ್ಷಗಳಿಂದ ಈ ವೃಶ್ಚಿಕ ರಾಶಿಯವರಿಗೆ. ಆದರೆ ಈ ಉಗಾದಿಯಿಂದ ಇವರಿಗೆ ಪಂಚಮದಲ್ಲಿ ಶನಿ ಬರುವಂತಹ ಕಾರಣದಿಂದ ಕೆಲವೊಂದು ದೋಷಗಳು ಉಂಟಾಗುತ್ತೆ. ಯಾವ್ದಂದ್ರೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇವರು ಸಾಕಷ್ಟು ಎಫರ್ಟ್ ಆಗ್ಬೇಕಾಗಿರುತ್ತೆ, ಸಾಕಷ್ಟು ಪ್ರಯತ್ನಗಳು ಮಾಡ್ಬೇಕಾಗಿರುತ್ತೆ. ಆ ರೀತಿ ಇದ್ರೆ ಮಾತ್ರ ಇವರಿಗೆ ಅನುಕೂಲವಾದಂತಹ ಯಶಸ್ಸಾಗಿರಲಿ, ಜಯಗಳಾಗಿರ್ಲಿ ಇವರಿಗೆ ಸಿದ್ಧಿಯಾಗುತ್ತೆ, ಪ್ರಯತ್ನ ಸಾಫಲ್ಯವಾಗುತ್ತೆ. ಎಷ್ಟು ಅಧಿಕ ಮೊತ್ತದಲ್ಲಿ ಹಾರ್ಡ್ ವರ್ಕ್ ಮಾಡ್ತಿರೋ ಅಷ್ಟು ನಿಮಗೆ ಶನಿ ಭಗವಾನ್ ಅನುಗ್ರಹ ಫಲಗಳನ್ನು ನೀಡ್ತಾ ಇರ್ತಾರೆ. ಮತ್ತು ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಈ ಜಗಳಗಳು, ತಕರಾರುಗಳು ನಡೆಯುವುದು ಆಗ್ತಾ ಇರುತ್ತೆ. ಶನಿ ಪಂಚಮದಲ್ಲಿರುವಂತಹ ಕಾರಣದಿಂದ ಕೆಲವೊಂದು ಕುಟುಂಬ ಸದಸ್ಯರೊಡನೆ, ಮಿತ್ರರೊಡನೆ ಈ ರೀತಿ ಅನಾವಶ್ಯಕವಾಗಿ ಜಗಳಗಳನ್ನು, ವಾಗ್ವಿವಾದಗಳನ್ನು ತಂದ್ಕೊಡೋದಕ್ಕೆ ಕಾರಕನಾಗ್ತಾನೆ. ಈ ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಮಾತಿನ ಬಗ್ಗೆ ವರ್ತನೆಯಲ್ಲಿ ಗಮನ ಇರಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರು ಈ ಗ್ರಹಕೂಟದಂತಹ ಸಮಯದಲ್ಲಿ. ಮುಖ್ಯವಾಗಿ ಇನ್ನೊಂದು ವಿಷಯ, ಈ ಗ್ರಹಕೂಟನೇ ಅಲ್ಲ, ಯಾಕಂದ್ರೆ 2.5 ವರ್ಷ ಕಾಲ ಶನಿ ಪಂಚಮದಲ್ಲಿರುವಂತಹ ಕಾರಣದಿಂದ ಇವರು ತುಂಬಾ ವಿಶೇಷವಾಗಿ ಇಂತಹ ವಿಷಯಗಳಲ್ಲಿ ಜಾಗರೂಕರಾಗಿರ್ಬೇಕಾಗಿರುತ್ತೆ. ಇನ್ನೊಂದು ಮುಖ್ಯವಾದಂತಹ ಅತಿ ದೊಡ್ಡ ಅಪಘಾತಗಳನ್ನು ಉಂಟು ಮಾಡುವುದು. ಅದಕ್ಕೋಸ್ಕರನೇ ಸ್ವಲ್ಪ ಈ ವಾಹನವನ್ನು ಚಲಾಯಿಸುವಂತಹ ಸಂದರ್ಭಗಳಲ್ಲಿ ನಿಧಾನವಾಗಿ ಚಲಾಯಿಸುವುದು, ಶಿರಸ್ತ್ರಾಣವನ್ನು, ಹೆಲ್ಮೆಟ್ ಅನ್ನು ಧರಿಸೋದು, ಸೀಟ್ ಬೆಲ್ಟ್ ಪ್ರಯಾಣ ಮಾಡುವುದು, ಮದ್ಯಪಾನ ಮಾಡಿ ಪ್ರಯಾಣ ಮಾಡ್ತಾ ಇರೋಂಥ ಇಂತಹ ಏನಾದ್ರೂ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡ್ಬಿಡಿ. ಈ 2.5 ವರ್ಷಗಳ ಕಾಲ ಅಂತ ಹೇಳ್ತಾ ಫೋನಲ್ಲಿ ನೀವು ಮಾತಾಡೋದು, ಅತಿ ವೇಗವಾಗಿ ಚಾಲನೆ ಮಾಡೋದು, ರೋಡ್ ದಾಟುವಂತಹ ಸಂದರ್ಭಗಳಲ್ಲಿ ಫೋನ್ ಮಾಡೋದು, ಮ್ಯೂಸಿಕ್ ಕೇಳ್ತಾ, ಈ ರೀತಿ ಪ್ರಮಾದಗಳು ಆ ರೀತಿ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಅಪಘಾತಗಳಿಗೆ ಈ ರೀತಿ ಮಾಡ್ಕೊಳ್ದಂಗೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರು ಈ ಅವಧಿಯಲ್ಲಿ. ಇನ್ನು ರಾಹು ಏನಾದ್ರೂ ಪಂಚಮದಲ್ಲಿ ಏನಾದ್ರೂ ಅನುಕೂಲ ಮಾಡ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಸ್ವಲ್ಪ ಪ್ರತಿಕೂಲ ದೋಷಗಳನ್ನು ನೀಡ್ತಾ ಇದ್ದಾರೆ. ಇವರಿಗೆ ಏನಾದ್ರೂ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಸಂತಾನಕ್ಕೋಸ್ಕರ ಇವರು
ಈ ಸ್ವಲ್ಪ ವಿಳಂಬತೆಯನ್ನ ಕಾಣಿಸೋದು, ಸಂತಾನ ಲೇಟ್ ಆಗೋದು, ಇಲ್ಲ ಸಂತಾನಕ್ಕೋಸ್ಕರ ಸ್ವಲ್ಪ ಟ್ರೀಟ್ಮೆಂಟ್ ತಗೋಬೇಕಾಗಿರುತ್ತೆ, ಮೆಡಿಕೇಶನ್ ಯೂಸ್ ಮಾಡ್ಬೇಕಾಗಿರುತ್ತೆ. ಈ ರೀತಿ ಸಂತಾನದ ವಿಳಂಬತೆಯನ್ನ ರಾಹು, ಪಂಚಮ ಸ್ಥಾನದಲ್ಲಿರುವಂತಹ ರಾಹು ಈ ರೀತಿ ಪ್ರತಿಕೂಲ ಫಲಗಳು ಕೊಡ್ತಾ ಇರ್ತಾರೆ. ಇನ್ನ ಬುಧ ಬಂದು ಪಂಚಮದಲ್ಲಿ ಯೋಗಕಾರಕನ ಅಲ್ವೇ ಅಲ್ಲ. ಯಾಕಂದ್ರೆ ಪಂಚಮದಲ್ಲಿರುವಂತಹ ಬುಧ ಸ್ವಲ್ಪ ಅಕಾರಣಕ್ಕಾಗಿ ಸುಮ್ನೆ ಕೋಪ ಬರ್ತಾ ಇರುತ್ತೆ, ರೀಸನೇ ಇರಲ್ಲ. ಸುಮ್ನೆ ಕೋಪ ಬರೋದು, ಸುಮ್ನೆ ಫ್ರಸ್ಟ್ರೇಷನ್ ಆಗೋದು, ಕಿರ್ಚಾಡೋದು, ಅನಾವಶ್ಯಕವಾಗಿ ಈ ರೀತಿ ದೋಷಗಳನ್ನ ಉಂಟು ಮಾಡ್ತಾ ಇರ್ತಾರೆ. ಅನಾವಶ್ಯಕವಾದಂತಹ ವಾದ ವಿವಾದಗಳು, ಜಗಳಗಳು ಈ ರೀತಿ ಕಾರಕನಾಗ್ತಾನೆ. ಆದ ಕಾರಣದಿಂದ ಈ ಬುಧಾನು ಸ್ವಲ್ಪ ಈ ಅನುಗ್ರಹಕ್ಕೋಸ್ಕರ ಮುಂದೆ ನಾನು ಪರಿಹಾರಗಳು ಹೇಳ್ತೀನಿ, ಆ ರೀತಿ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ. ಇನ್ನ ರವಿ ಪಂಚಮದಲ್ಲಿರುವಂತಹ ಕಾರಣದಿಂದ ನೀವು ನಂಬಿದವರು, ಆಪ್ತರು, ಈ ಮುಖ್ಯವಾಗಿ ಅವ್ರಿಗೋಸ್ಕರ ಏನೇ ಮಾಡೋದಕ್ಕೆ ರೆಡಿ ಇರ್ತೀರಾ ಅನ್ನುವಂತಹ ವ್ಯಕ್ತಿಗಳೇ ನಂಬಿಕೆ ದ್ರೋಹವನ್ನು ಮಾಡೋದಕ್ಕೆ ಅವಕಾಶ ಬರುತ್ತೆ. ಅಯ್ಯೋ ಅವ್ರೇನ್ ಮಾಡ್ತಾರೆ, ನಮ್ಮ ಸ್ವಂತದವರು, ನಮ್ಮ ಅದು ಯಾರೇ ಆಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಮಿತ್ರಗಳಲ್ಲಾಗಿರ್ಬೋದು, ಸಹೋದ್ಯೋಗಿಗಳಲ್ಲಾಗಿರ್ಬೋದು, ಈ ಬ್ಲೈಂಡ್ ಆಗಿ ನಂಬಿರೋ ಕಾರಣದಿಂದ ಈ ಅವಧಿಯಲ್ಲಿ ರವಿ ಪಂಚಮದಲ್ಲಿರುವಂತಹ ಕಾರಣದಿಂದ ಮೋಸ ಹೋಗುವುದು, ನಂಬಿಕೆ ದ್ರೋಹ ಆಗುವುದು, ಈ ರೀತಿ ಸಂಘಟನೆಗಳು ಮತ್ತು ಈ ಸಂದರ್ಭಗಳು ಬರಬಹುದು. ಇದರ ಬಗ್ಗೆಯೂ ನೀವು ಗಮನದಲ್ಲಿರಬೇಕಾಗಿರುತ್ತೆ. ಈ ಚಂದ್ರ ಪಂಚಮದಲ್ಲಿರುವಂತಹ ಕಾರಣದಲ್ಲಿ ಮಾನಸಿಕವಾಗಿ ಆತಂಕ ಅನ್ನೋದಿರುತ್ತೆ, ಆಂಗ್ಸೈಟಿ ಅನ್ನೋದಿರುತ್ತೆ, ಸುಮ್ನೆ ಭಯ ಅನ್ನೋದು ಕಾಡ್ತಾ ಇರುತ್ತೆ. ಸ್ವಲ್ಪ ಅನಾರೋಗ್ಯ ಬಂದ್ರೂ ಸ್ವಲ್ಪ ಅತಿರೇಕಕ್ಕೆ ಊಹಿಸ್ಕೊಳ್ಳೋದು ಮತ್ತು ಭಯದ ವಾತಾವರಣ ಅನ್ನೋದಿರುತ್ತೆ. ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಭಯ ಉಂಟಾಗ್ತಾ ಇರುತ್ತೆ. ಆ ರೀತಿ ಸಮಸ್ಯೆಗಳನ್ನ ಚಂದ್ರ ಕೊಡ್ತಾ ಇರ್ತಾರೆ. ಇನ್ನ ಮುಖ್ಯವಾಗಿ ಯಾವ ಗ್ರಹ ಅನುಕೂಲವಾಗ್ತಾ ಇದೆ ಅಂದ್ರೆ ಶುಕ್ರ ಮಾತ್ರ ತುಂಬಾ ಅನುಕೂಲವಾಗ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಯೋಗಕಾರಕನಾಗಿರ್ತಾನೆ. ಶುಕ್ರ ಅನುಕೂಲ ಇರುವಂತಹ ಕಾರಣದಿಂದ ಇವರಿಗೆ ಸಂತಾನದಿಂದ ಸಾಕಷ್ಟು ಅಂದ್ರೆ ವಿಶೇಷವಾದಂತಹ ಗೌರವ, ಇವರ ಸಂತಾನಕ್ಕೆ ಉತ್ತಮ ವಿದ್ಯಾಭ್ಯಾಸ, ಉತ್ತಮ ವಿಷಯಗಳಲ್ಲಿ ಈ ಬಹುಮಾನಗಳು ಗೆಲ್ಲುವುದು, ಅವಾರ್ಡ್ಗಳು, ರಿವಾರ್ಡ್ಗಳು, ಉತ್ತಮ ವಿದ್ಯಾ ಸ್ಥಳಗಳಲ್ಲಿ ಇವರಿಗೆ ಸ್ಥಾನ ಪಡೆಯುವುದು, ಉದ್ಯೋಗ ಸಿಗುವುದು, ಸಂತಾನದ ಮುಖಾಂತರ ಒಳ್ಳೆಯ ಆನಂದಕರವಾದಂತಹ ವಾತಾವರಣ, ಹೆಮ್ಮೆ ಪಡೆಯುವಂತಹ ವಾತಾವರಣ ವಿಷಯಗಳು ನಡೆಯುತ್ತೆ. ಶುಕ್ರನ ಅನುಗ್ರಹ ಮಾಡಿರ್ತಾನೆ. ಇನ್ನ ತಾಯಿ ತಂದೆಗೆ, ಪೋಷಕರಿಗೆ ಇವರಿಗೆ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಅಂದ್ರೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಇರುವಂತಹ ಕಾರಣದಿಂದ ತಂದೆ ತಾಯಿಗೆ ಮತ್ತು ಸಂತಾನಕ್ಕೆ ಒಳ್ಳೆಯದಾಗುತ್ತೆ. ಸುಖವಾಗಿ, ಸಂತೋಷವಾಗಿ, ಆನಂದವಾಗಿರುವಂತಹ ಯೋಗ ಇರುತ್ತೆ. ಇನ್ನು ಉಳಿದ 5 ಗ್ರಹಗಳು ಸ್ವಲ್ಪ ಪಾಪಸ್ಥಾನ ಅಂದ್ರೆ ಪಂಚಮ ಸ್ಥಾನದಲ್ಲಿ ಇರುತ್ತಾ ಸ್ವಲ್ಪ ದೋಷಗಳನ್ನು ಕೊಡುವಂತಹ ಕಾರಣದಲ್ಲಿ ಮುಖ್ಯವಾಗಿ ನೀವು ಈ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಗೋಧಿಯನ್ನ, ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಅಕ್ಕಿಯನ್ನ ಮತ್ತು ಬುಧನಿಗೆ ಸಂಬಂಧಪಟ್ಟಿರುವಂತಹ ಹೆಸರು ಕಾಳನ್ನ ಮತ್ತು ಶನಿಗೆ ಸಂಬಂಧಪಟ್ಟಿರುವಂತಹ ಈ ಕಪ್ಪು ಎಳ್ಳುವನ್ನ, ರಾಹುಗೆ ಸಂಬಂಧಪಟ್ಟಿ ಈ ಉದ್ದಿನ ಬೇಳೆಯನ್ನ ನೀವು ದಾನ ಮಾಡಬೇಕಾಗಿರುತ್ತೆ. ಒಂದು ದಿನ ಶನಿವಾರದ ದಿನ ಇಲ್ಲ ನಿಮ್ಗೆ ಅನುಕೂಲವಾಗಿರುವಂತ ದಿನ ನಿಮ್ಮ ಮನೆಯಲ್ಲಿ ಸ್ವಚ್ಛಗೊಳಿಸಿ ಎಲ್ಲ ನೀವೆಲ್ಲ ಸ್ವಚ್ಛ ಮಾಡಿಕೊಂಡು ಒಂದು ದಿನ ಹೋಗಿ ಏಪ್ರಿಲ್ ತಿಂಗಳಲ್ಲಿ ನೀವು ಈ ದಾನವನ್ನು ಪದೇ ನೀವು ಈ ರೀತಿ ಮಾಡ್ತಾ ಇದ್ರೆ ನಿಮಗೆ ಈ ಗ್ರಹಗಳ ಅನುಕೂಲತೆ ಅನ್ನೋದಿರುತ್ತೆ. ಮುಖ್ಯವಾಗಿ ಈ ವರ್ಷ ಈ 2-3 ತಿಂಗಳ ಕಾಲದಲ್ಲಿ ಈ ರೀತಿ ದಾನ ಕೊಡೋದ್ರಿಂದ ನಿಮ್ಗೆ ಸ್ವಲ್ಪ ಶುಭ ಫಲಗಳು ಮತ್ತು ಕೊಡುವಂತಹ ದೋಷಗಳು ಬಗೆಹರಿಯುತ್ತೆ. ಅಥವಾ ದಾನ ಕೊಡೋದಕ್ಕೆ ಯಾರು ತಗೊಳ್ತಾ ಇಲ್ಲ, ಅನುಕೂಲ ಆಯ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಒಂದು ಗೋಮಾತೆ ಹಸು ಇರುತ್ತೆ, ಹಸುವಿಗೆ ಹೇಳಿರುವಂತಹ ಧಾನ್ಯಗಳನ್ನ ನೀರಿನಲ್ಲಿ ನೆನೆಸ್ಬಿಟ್ಟು ಆ ನೆನೆಸಿರುವಂತಹ ಧಾನ್ಯಗಳನ್ನ ಆಹಾರವಾಗಿ ನೀಡುವುದರಿಂದ ಗೋಮಾತೆ ಸಾಕ್ಷಾತ್ ಕಾಮಧೇನು ಆಗಿರುವಂತಹ ಕೋಟ್ಯಾದಿ ದೇವತೆಗಳು ಗೋಮಾತೆಯಲ್ಲಿ ಇರುವಂತಹ ಕಾರಣದಿಂದ ನೀವು ಆಹಾರವನ್ನು ನೀಡಿದರೆ ನಿಮಗೆ ಅದ್ಭುತವಾದಂತಹ ಫಲಗಳು ಈ ಷಷ್ಠಗ್ರಹ ಕುಮುಟದ ಮುಖಾಂತರ ನಿಮಗೆ ಅದ್ಭುತ ವಿಶೇಷವಾದಂತಹ ಯೋಗ ವೃಶ್ಚಿಕ ರಾಶಿಯವರಿಗೆ ಆಗಬಹುದು. ಅದೇ ತರ ಪ್ರತಿನಿತ್ಯವೂ ನೀವು ವಿಷ್ಣು ಸಹಸ್ರನಾಮವನ್ನು ಅಥವಾ ಓಂ ನಮೋ ನಾರಾಯಣ ಎನ್ನುವಂತಹ ಮಂತ್ರವನ್ನ 108 ಬಾರಿ ಪ್ರತಿನಿತ್ಯವೂ ನೀವು ಪಠನೆ ಮಾಡುವುದರಿಂದ ಅಥವಾ ಶ್ರೀರಾಮನಾಮವನ್ನ 108 ಬಾರಿ ಪ್ರತಿನಿತ್ಯವೂ
ಪಠನೆ ಮಾಡುವುದರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ, ಪಠನೆ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳು ವೃಶ್ಚಿಕ ರಾಶಿಯವರಿಗೆ ಈ 2-3 ತಿಂಗಳ ಕಾಲದಲ್ಲಿ ಅದ್ಭುತವಾಗಿ ನಿಮಗೆ ಅನುಕೂಲವಾಗ್ತಾ ಇರುತ್ತೆ ಅಂತ ಹೇಳುತ್ತಾ, ವೃಶ್ಚಿಕ ರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ, ಆ ಪರಮೇಶ್ವರನ ಅನುಗ್ರಹವಿರಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.